ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ಅದ್ಭುತವಾದ ಕಾಫಿ ತೋಟ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಟೋಟಲ್ ಏರಿಯಾ ಇರೋದು 12 ಎಕರೆ, ಫುಲ್ ರೋಬಸ್ಟಾ ಕಾಫಿ ತೋಟ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಲೈಕ್ ಸೈನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ತೋಟದವರೆಗೂ ಇದೇ ಥರ ರೋಡ್ ಇದೆ. ಇದೆಲ್ಲ ಸಿಮೆಂಟ್ ರೋಡು. ಈಗ 1.5 ವರ್ಷ ಆಯಿತು ಈ ರೋಡು ಹೊಸದಾಗಿ ಆಗಿರೋದು. ನೋಡಿ, ನಾವೀಗ ಈ ಕಾಫಿ ತೋಟದ ಗೇಟ್ ಹತ್ರ ಬಂದಿದ್ದೀವಿ. ಗೇಟ್ ಹತ್ರ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು 12 ಎಕರೆ ಕಾಫಿ ತೋಟ. 10 ಎಕರೆಗೆ ಮಾತ್ರ ಡಾಕ್ಯುಮೆಂಟ್ಸ್ ಇರೋದು. ಇದೆಲ್ಲ ಫುಲ್ಲು ಫ್ಲ್ಯಾಟ್ ಲ್ಯಾಂಡು. ರೈಟ್ ಸೈಡ್ಗೆ ಸ್ವಲ್ಪ ಸ್ಲೋಪ್ ಇದೆ. ಕಾಫಿ, ಪೆಪ್ಪರ್ ಮತ್ತು ಅಡಿಕೆ ಮುಖ್ಯ ಬೆಳೆ. 90% ಇದು ತುಂಬ ಕಂಡೀಷನ್ ಆಗಿರೋ ಕಾಫಿ ತೋಟ. ಎಲ್ಲ ರೋಬಸ್ಟಾ ಗಿಡಗಳು, ಸುಮಾರು 30 ವರ್ಷದ ರೋಬಸ್ಟಾ ಕಾಫಿ ಗಿಡಗಳು. ಇಲ್ಲಿ ಮನೆ, ಕೆಲಸದವರ ಮನೆ ಯಾವುದಿಲ್ಲ. ಒಂದು ಕೆರೆ ಇದೆ ಮತ್ತು ಕಾಫಿ ಒಣಗಿಸಲಿಕ್ಕೆ ಒಂದು ಡ್ರೈಯಿಂಗ್ ಗಾರ್ಡ್ ಇದೆ. ತೋಟದ ಒಳಗಡೆ ಕೂಡ ರೋಡ್ ಇದೆ. ಜೀಪು ಮತ್ತು ಟ್ರ್ಯಾಕ್ಟ್ರು ಹೋಗ್ಬೋದು. ಮಳೆಗಾಲದಲ್ಲಿ ಕಾರು ಹೋಗಲ್ಲ, ಬೇಸಿಗೆಲೆಲ್ಲ ಕಾರು ಒಳಗಡೆ ಹೋಗುತ್ತೆ. ಈಗ ರೋಡಿಂದ ಎಷ್ಟು ದೂರ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಜಿಲ್ಲಾ ಪಂಚಾಯತ್ ರೋಡು. ರೈಟ್ ಸೈಡ್ ಬೇಲಿ ಕಾಣ್ತಾ ಇದೆ ನೋಡಿ, ಇದೇ ಕಾಫಿ ತೋಟ. 500 ಮೀಟ್ರ್ವರೆಗೆ ರೋಡ್ಗೆ ಸಿಗುತ್ತೆ. ಈಗ ರೋಡಿಂದನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಜಿಲ್ಲಾ ಪಂಚಾಯತ್ ರಸ್ತೆ. ಸ್ವಲ್ಪ ದೂರದವರೆಗೆ ಮಾತ್ರ ಸಿಮೆಂಟ್ ರೋಡ್ ಮಾಡಿರೋದು. ನೆಕ್ಸ್ಟ್ ಈ ಕಡೆನೂ ಆಗುತ್ತೆ. ರೈಟ್ ಸೈಡಿಗೆ ಕಾಣ್ತಾ ಇರೋದೆ ಕಾಫಿ ತೋಟ. ನೋಡಿ, ಬೇಲಿ ಫೆನ್ಸ್ ಇರೋ ಕಡೆ ಎಲ್ಲ ಅಡಿಕೆ ನಟ್ಟಿದ್ದಾರೆ. ಪೆಪ್ಪರ್ ಇದೆ. ರೋಬಸ್ಟಾ ಕಾಫಿ ತೋಟ ಇದು. ಸುಮಾರು 30 ವರ್ಷದ ಕಾಫಿ ಗಿಡಗಳು. ನೋಡಿ, ಅಡಿಕೆ ಮರ. ಇದೊಂದು 5 ವರ್ಷ ಆಗಿದೆ ಅಷ್ಟೇ, ಫಸಲು ಬರೋಕ್ಕಾಗಿಲ್ಲ ಇನ್ನು. ಎಲೆಕ್ಟ್ರಿಸಿಟಿ ಕೂಡ ಇದೆ. ನೋಡಿ, ಇಲ್ಲೇ ಕಂಬ ಇದೆ. 3 ಫೇಸ್ ವೈರ್ ಕೂಡ ಪಕ್ಕದಲ್ಲೇ ಹೋಗ್ತಾ ಇದೆ. ನಿಮಗೆ ಈ ಪ್ರಾಪರ್ಟಿ ಲೊಕೇಶನ್ ಸೌತ್ ಕೂರ್ಗಲ್ಲಿ ಬರುತ್ತೆ. ನ್ಯಾಷನಲ್ ಹೈವೇಗೂ ಹತ್ತಿರ ಆಗುತ್ತೆ, ಸ್ಟೇಟ್ ಹೈವೇಗೂ ಕೂಡ ಹತ್ತಿರ ಆಗುತ್ತೆ. ತೋಟದ ಓನರು 1 ಎಕರೆಗೆ 35 ಚೀಲ ತೆಗಿತಾ ಇದ್ದಾರೆ ಕಾಫಿ. ಒಳ್ಳೆ ಮೆಣಸು 15 ಕ್ವಿಂಟಾಲ್ ಮೇಲೆ ಆಗುತ್ತೆ ವರ್ಷಕ್ಕೆ. ಅಡಿಕೆ 1 ವರ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಿಲ್ಲ, ಅದು ಲೀಸಿಗೆ ಕೊಟ್ಟಿದ್ದಾರೆ ಅಂತೆ ಅವರು. ಅಡಿಕೆ ಮರ ದೊಡ್ಡದು ಇದೆ. ಅದು 2 ಎಕರೆ ಖರಾಬ್ ಜಾಗ ಇದೆ. ಅಲ್ಲಿ ಕೆರೆ ಮತ್ತು ಅಡಿಕೆ ತೋಟ ಇದೆ. ಗಿಡ ನೋಡಿ ಎಲ್ಲ ಇದೇ ಥರ ಇರೋದು. ಇಲ್ಲಿ ಜಂಗಲ್ ವುಡ್ ಇದೆ, ಸ್ವಲ್ಪ ಟಿಂಬರ್ ಕೂಡ ಇದೆ. ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ಇದೆ ಈ ತೋಟಕ್ಕೆ. ಸಿಮೆಂಟ್ ರೋಡು, ಸ್ವಲ್ಪ ದೂರ ಮಾತ್ರ ಮೆಟಲ್ ರೋಡ್ ಇದೆ. ಇಲ್ಲಿಗೆ ರೋಡ್ ಆಕ್ಸೆಸ್ಸು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಇದೆ. 3 ಫೇಸ್ ವೈರು ಪಕ್ಕದಲ್ಲೇ ಹಾದು ಹೋಗ್ತಾ ಇದೆ. ಹಾಗೂ ದೊಡ್ಡದಾದ ಕೆರೆ ಇದೆ. ಆದ್ದರಿಂದ ಇವರು ರೇಟೇನು ತುಂಬ ಜಾಸ್ತಿ ಹೇಳಿಲ್ಲ, ಕೇವಲ 35 ಲಕ್ಷ ಎಕರೆಗೆ. ಏಕೆಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತೆ. ಮನೆ, ರೋಡ್ ಆಕ್ಸೆಸ್, ಎಲೆಕ್ಟ್ರಿಸಿಟಿ, ವಾಟರ್ ಸೋರ್ಸು ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗುತ್ತೆ ರೇಟ್ ಬಗ್ಗೆ. ಮತ್ತು ಇಲ್ಲಿ ಕ್ರಾಪ್ ನೋಡಿ, ಎಲ್ಲ ಗಿಡದಲ್ಲಿ ಕೂಡ ಇದೇ ಥರ ಇದೆ. ಸೀರಿಯಸ್ ಆಗಿ ಯಾರಾದರೂ ಬೈ ಮಾಡೋರಿದ್ದರೆ, ಒಳ್ಳೆ ಇನ್ಕಮ್ ಬೇಕು ಎನ್ನುವರು ಈ ತೋಟ ನೋಡ್ಬೋದು. ರೇಟು ಕಡಿಮೆನೇ, ಜಾಸ್ತಿ ಏನು ಹೇಳಿಲ್ಲ. ಓನರ್ ಕೋಟ್ ಮಾಡಿರೋದು ಪರ್ ಏಕರಿಗೆ 35 ಲ್ಯಾಕ್ಸ್. ಇದು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಜಾಗ ಅಂತ ಹೇಳ್ಬೋದು. ಹಾಗೆ ಈ ಜಾಗ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ಬೋದು. ಇದು ಪಕ್ಕಾ ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ. ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಸಿಂಗಲ್ ಬೌಂಡ್ರಿ. ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಆಗಿರುವ ಪ್ರಾಪರ್ಟಿ. ಯಾವುದೇ ರೀತಿಯ ಲಿಟಿಗೇಷನ್ ಇಲ್ಲ. ರೆಕ್ಟ್ಯಾಂಗಲ್ ಸೇಫಲ್ಲಿದೆ. ಈಗ ನೀವು ನೋಡ್ತಾ ಇರೋದೆಲ್ಲ ಜಂಗಲ್ ವುಡ್ಡು. ನಾನು ಇವಾಗ ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಅಂತ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನಿಂದ ಇಲ್ಲಿಗೆ 250 ಕಿಲೋಮೀಟರ್, ಮೈಸೂರಿನಿಂದ 108 ಕಿಲೋಮೀಟರ್ ಹಾಗೂ ಹುಣಸೂರು 50 ಕಿಲೋಮೀಟರ್. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.